ಇದೇ ಬೆಳ್ಯಾಳ ಗ್ರಾಮದಲ್ಲಿ ಬರುವ ವರ್ಷ ಶಿವರಾತ್ರಿ ಪ್ರಯುಕ್ತ ವೀರ ಅಭಿಮಾನ್ಯ ಕಾಳಗ ಎಂಬ ಪೌರಾಣಿಕ ನಾಟಕವನ್ನು ಆಡಲಿದ್ದಾರೆ. ಅದನ್ನು ಕಲಿಸುವುದಕ್ಕಾಗಿ ಹಾರ್ಮೋನಿಯಂ ಮಾಸ್ಟರ್ ಸುರೇಶ್ ಸರ್ ಅವರಿಗೆ 501 ರೂಪಾಯಿಯನ್ನು ಮಾರಪ್ಪಗಾರ ನಾಗರಾಜ್ ಅವರು ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ. ತಗಪ್ಪ ಅಭಿಮಾನ ಕಾಳ ಕಳಿಸುವಂತ ಮತ್ತೆ ಮುಂದಕ. ಓಹೋ ಸುಂದರ, ಅವರಿಗೆ ವಂದನೆ. ಯುದ್ಧದಲ್ಲಿ ಪ್ರಬುದ್ಧನಾದ ಪುತ್ರ ಋಷಿಕೇತು ಎಂಬರನ್ನ ಈ ಜಗದೊಳಗೆ ನಮ್ಮನ್ನು ಗೆದ್ದ ವೀರರು ಈ ಭೂಮಂಡಲದಲ್ಲಿ ಇನ್ನು ಉಳಿದೇ ಇಲ್ಲ. ನಾನು ಹಿರಮನ ಈ ಕುದುರೆಯನ್ನು ಬಿಡಿಸಿಕೊಳ್ಳುವ ಹೋಗುವ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳಬಿಡು. ಪಾಂಡವರ ದೀಪ ನೋಡನ್ನ ರೂಪ ಎಲ್ಲಿಯೇ ಮುದ್ದು ಮೋಹಿಣಿ ಯುದ್ಧದಲ್ಲಿ ನಿಮ್ಮನ್ನು ಮುದ್ದು ಕಡಿಮೆ ಹತ್ತುಗಳಿಗೆ ಮಪ್ಪೋಟವನ್ನು ಬಡಿಸುವ ಬದ್ಧನು ಸುಖೇತನ ಮುಂದೆ ಸುದ್ದಿಗಳ ಹೇಳಿದೆಯಾ ಸೊಗಡು ಪ್ರಮಿಳಿಯ ದೇವಿಯ ಪಟ್ಟ ಪ್ರಧಾನಿ ಎಂಬ ಪದವಿಯಲ್ಲಿ ದಟ್ಟವಾಗಿ ಬರಬಿಟ್ಟು ಇರಬದನ್ನು ಬಿಟ್ಟು ಕೆಟ್ಟ ಮಾತುಗಳಿಂದ ದೃಷ್ಟನಾರಿಯೇ ಎಲೆ ಶ್ರೇಯೇ ಈಗ ನಿಮ್ಮನ್ನು ಸುಟ್ಟು ಚೂರ್ಣ ಮಾಡಿ ತೋಳಿ ಪಟಾಕಿಗಳು ಮಾಡಿಬಿಡುವೆನು. ಎಲೆ ಶ್ರೇಯೇ ನಿನ್ನಂತ ಶ್ರೇಯನ್ನು ಸಂಹರಿಸಿದ ಮಹಾ ಪಾಪ ಬರುವುದೆಂದು ಪಾಪ ಭೀತಿಗಳಿಗೆ ಹಿಂದರಿಸಬೇಕಾಗಿದೆ. ತತ್ಕಾರಣ ನನ್ನ ಟಾಸವ ಮೋಹವಂ ಬಿಟ್ಟು ಕಟ್ಟಿದ ಕುದುರೆಯಂ ಬಿಟ್ಟು ಬಿಡು. ಎಲೆ ಶ್ರೇಯೇ ಪಟ್ಟ ಪ್ರಧಾನಿ ಎಂಬ ಅಭಿಮಾನಕ್ಕೆ ಕೆಟ್ಟ ಹೆಸರು ಬಾರದಂತೆ ನೋಡಿಕೊಂಡು ದಟ್ಟವಾದ ಈ ಭೂಮಂಡಲದ ಮೇಲೆ ಎಲ್ಲಿಗಾದರೂ ಹೋಗಿ ಮುಖವನ್ನು ತೋರಿಸದೆ ಪರಪುರುಷರನ್ನು ಮಾತನಾಡುತ್ತದೆ. ವಿಷವಂ ತೆಗೆದುಕೊಂಡು ನಿನ್ನ ಅಭಿಪ್ರಾಯವನ್ನು ಬಿಟ್ಟು ಬಿಡು ರಕ್ಕಸ. ನಿನಗಾತಕ್ಕೆ ಎನ್ನ ಕೂಡ ಬಿಸಿ. ಎಲ್ಲಿಯೇ ಚಿತ್ರಲೇಖೆ ಹಾಲು ಇದ್ದಾಗ ಹಬ್ಬ ಮಾಡಬೇಕು, ಯೌವನ ಇದ್ದಾಗ ಸುಖ ಪಡಬೇಕು. ನಾನು ಇನ್ನ ಚಿಕ್ಕವನಲ್ಲ. ನೀನು ಚಿಕ್ಕವನಾದಕ್ಕೆ ಮಲಯಾಳ ದೇಶದ ಆರಣ್ಯರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದಿರುವೆಯ. ಕೂದಲಿ ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿರುವಲ್ಲ ಸುಂದರ. ಸ್ವರ್ಗ 3 ಗೇಣು ನೋಡು. ಅದೆಷ್ಟು ನನಗೆ ಬೇಕಾಗಿಲ್ಲ ವಲ್ಲಭ. ದೂರ ನಿಂತು ಮಾತನಾಡು ಸುಂದರ. ತಿರಕ್ಕೆ ಬಂದರೆ ಸುಟ್ಟು ಹೋಗಿಲ್ಲ ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲ ಬಾರ ಸನಿಗಕ್ಕೆ ಕಾಡಿಗೆ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಎಲ್ಲ ಬಾರ 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 ಬಾರ.
ಕರೆಕ್ಟ್ ಬಂತಪ್ಪ, ಯಾವ್ದೋ ಒಂದು ಬಗೆಹರಿಸಿಡ್ರು ಅತ್ತಾಗಿತ್ತಂಬೋದು. ಅಹೋ ನವ ಮೋಹನಾಂಗ, ಶ್ರೇಯಳಿ ಅಂಗಜನ ತಾಪದಿಂದ ಕಂಗೆಟ್ಟು ಬಾಯಿ ಬಿಟ್ಟು ನಿನ್ನ ಮೇಲೆ ಶ್ರೇಷ್ಠವಾದ ಪ್ರೀತಿಯನ್ನಿಟ್ಟು ಬಂದರೆ ಕಾಂತ, ಎಲೆ ಮಲಯಾಳ ಶ್ರೇಯಳಿಯೇ ಏನು ಮಾತನಾಡಿವಿ? ಉಲ್ಲಂಘಿಸುವುದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಚಿತ್ರರೇಖೆ? ಸುಂದರ, ಶ್ರೇಯಳಿ ದೇವರಾಣ ಮಾಡಿ ಹೇಳುವನು, ನಮ್ಮ ಮಂದಿರ ಕಡೆಗೆ ಹೋಗಡಿ ನಡೆ ಸುಂದರ, ಅತಿ ಗಂಭೀರ. ಯಾಕೆ ಚಿತ್ರರೇಖೆ? ಪುರುಷರನ್ನು ಕಾಮನಾಟಕ್ಕೆ ಬಾಯನ್ನು ಸಿರಿಯರನ್ನು ನಾನು ಇದುವರೆಗೂ ನೋಡಲೇ ಇಲ್ಲವಲ್ಲ. ಎಲ್ಲಿ ಕಾಮಿನಿ ನೀತಿ ಮತಮಿತರಾಗಿ ಮಾತಾಪಿತರ ಮಾತಿನ ಮೇಲೆ ಇರುವುದು ಕನ್ಯರ ಧರ್ಮವು ಇದೆ ನೋಡು. ಸ್ತ್ರೀಯರು ಹತ್ತು ಮೀರಿ 10 ಕೀಲೋ ಮಾತುಗಳಿಗೂ ಯಾತಕ್ಕೆ ಬಾಳಬೇಕು? ಎಲ್ಲಿ ಸ್ತ್ರೀಯರೇ, ಸುಂದರ, ನೀನು ಈ ಮಲಯಾಳ ದೇಶದ ಮಂತ್ರಿಯು ಸಕಲ ನೀತಿ ಸಂಪನ್ನವಾಗಿ ಶ್ರೀರುಂಡದ ಶ್ರೀ ಧರ್ಮವನ್ನು ಬಿಟ್ಟು ಇಂಥ ಕಾರ್ಯಕ್ಕೆ ಮನಗೊಟ್ಟ ಮೇಲೆ ಇನ್ನೂ ವಿದ್ಯೆ ಬುದ್ಧಿ ತಿಳಿಯದ ಸಾಮಾನ್ಯ ಸ್ತ್ರೀಯರ ಗತಿಯೇನು? ನಿಮ್ಮ ರಾಜ್ಯವು ನಿಮ್ಮನ್ನು ಮಂತ್ರಿ ಪದವಿಗೆ ನೇಮಿಸಿದ್ದಾಳೆ, ಎಲ್ಲವೇ ಪುರುಷರನ್ನು ವಶಪಡಿಸುವ ಸ್ವತಂತ್ರ ಕಾರ್ಯಕ್ಕೆ ನೇಮಿಸಿದ್ದಾಳೆ. ಎಲ್ಲಿ ಸರ್ಪವೇಣಿ, ಪ್ರಿಯಾ, ನಿಮ್ಮ ಮಾತಿಗೆ ಒಪ್ಪುವನಲ್ಲ. ಹಾ, ಕುದುರೆಯಂ ಬಿಟ್ಟು ಕಪ್ಪವಂ ಕೊಟ್ಟು ಕಳಿಸಿದರಂತೋ ಸರಿ. ಹಾ, ಎಲ್ಲ ಬಾಯಿ ತಂಡನ ಎಂತ ಮಾಡುವುದಕ್ಕೆ ಸಿದ್ಧನಾಗು ರಕ್ಕಸ, ಯಾತಕ್ಕೆ ನಿನ್ನಗೆ ವಿಷಯ? ಶ್ರೇಯಳಿ ಸುಂದರ, ಶ್ರೇಯಳಿ ಪ್ರಿಯಾ, ಏನೇ ಮಲಯಾಳದ ಎಣ್ಣೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಹಾಲೋ ಅಣ್ಣ, ಹಾಲೋ ಅಣ್ಣ, ಹಾಲೋ ಅಣ್ಣ, ಕೊಡೆ ನಂಗೆ ಕೊಡೆ, ಅಪ್ಪ ಬರೋ ನೀನು ನನಗೆ ತೋಡೆ, ಬಳೆ ಬಾರ ಬಾರ ಬಾರ, ನನ್ನ ಬಾಳಿನ ರಜ, ನನ್ನ ಮನಸ್ಸಿನ ತೇಜ, ನನ್ನ ಬಾಳಿನ ರಜ, ನನ್ನ ಮನಸ್ಸಿನ ತೇಜ, ಹಾಲೋ ಅಣ್ಣ. ಏ ಶ್ರೇಯ
ಎಲೆ ಮಲಯಾಳದ ಶ್ರೀಹಳಿ, ನನ್ನನ್ನು ಗೆದ್ದ ಕುದುರೆಯನ್ನು ಬಿಡಿಸಿಕೊಂಡು ಹೋಗುವನೆಂದು ಮಾತನ್ನು ತೆಗೆದುಕೊಂಡು ಬಿಡು ಹಿಂದಕ್ಕೆ. ಪ್ರಿಯಾ, ಶ್ರೀಹಳಿ, ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ನಾನು ಬಂದಿರುವೆನು. ಯಮ್ಮ ಕುತ್ಕೊಳ್ರಿ, ಇನ್ನ ಇದೆ ಕುತ್ಕೊಳ್ರಿ ಯಮ್ಮ. ನೀನು ನಾನು ಕೂಡಬದಲ್ಲವಲ್ಲ ಶ್ರೀಹಳಿ. ಕಾಂತ ಗುಣವಂತ ಶ್ರೀಹಳಿ, ಆಗೈತೆ ಇನ್ನು ಸ್ವಲ್ಪ ಕುತ್ಕೊಳ್ರಿ, ಆಗೈತೆ. ಎಲೆ ಗೈಯಾಳಿಯಾದ ಎಣ್ಣೆ, ಎಂತಹ ಬದ್ಧ ಮಾತನ್ನಾಡಿದ ಮೇಲೆ ದೇವರಾಣಿ ಎಂದು ದೇವರ ಮೇಲೆ ಹಣಿಯ ಮಾಡಿವೆಯಾ? ನಿಮ್ಮ ಮನದಿಚ್ಚಿಯಂತೆ ದೇವರ ಮೆಚ್ಚವನಾಗಲಿ, ತುಚ್ಛ ಕೆಲಸಕ್ಕೆ ಮೆಚ್ಚವನ್ನೇ. ಹೆಚ್ಚಿನ ನಾರಿಯರು ಆಗುತ್ತಿದ್ದರಲ್ಲ. ಏ ಅಮ್ಮ ಕುತ್ಕೊಳ್ರಿ, ಯಾಕೋತ್ರಿ ಯಾರಟಿಗೆ ರೊಕ್ಕ ಹಿಡ್ಕೊಂಡು ಹಾಗೆ ಸ್ವಲ್ಪ ಕುತ್ಕೊಳ್ರ. ಆಗೈತೆ 8 ಗಂಟೆಯಲ್ಲಿ ಬ್ಯಾಡ ನಡತಗಳನ್ನು ದೇವರ ಮೆಚ್ಚವನಾಗಲಿ, ನಿಮ್ಮಂತ ತುಚ್ಛ ಕೆಲಸಗಳ ಮಾಡಬಾರ ಹೆಚ್ಚಿನ ನಾರಿಯರಾಗುತ್ತಿದ್ದರಲ್ಲ. ಕುತ್ಕೊಳ್ರ. ಶ್ರೀಹಳಿ, ಬಾಯಿ ಮುಚ್ಚಿಕೊಂಡು ಎಣ್ಣೆ ಮೇಲೆ ಮನಸ್ಸಿಟ್ಟು ಮನದಿಚ್ಚವನ್ನು ಮಾಡ್ಬೇಡ್ರ. ಎಲೆ ಶ್ರೀಹಳಿ, ಸುಂದರ, ಎಲ್ಲಿಗಾದರೂ ಹೋಗಿ ಕೂತಿಯನ್ನು ಕೊಯ್ದುಕೋ, ನೀತಿ ಇಲ್ಲದವಳೆ. ಬಳಿರ್ಯ ಈ ಸರತ ಕುದುರೆಯಂತರವದಕ್ಕೆ ಶಕ್ತನಾಗುವುದಾಗ್ತದೆ. ಹಾ, ಎಲವೋ ಅರ್ಜುನ ಋಷಿಕೇತ, ಪ್ರಮಳೆ ನನ್ನನ್ನು ಲಗ್ನ ಮಾಡಿಕೊ ಎಂದರೆ ಯುದ್ಧ ಮಾಡುವನೆಂದು ಹೇಳ್ತಿರುವೆಯ? ಸಾಧ್ಯವಾಗಿ ಹೇಳುವನು ಪ್ರಮಳೆ. ಗಾಣಿವೆ ಶ್ರೀಯಳೇ, ಪ್ರಮಳೆ, ನಾನು ಪ್ರಮಳೆ ಎಂದು ಹೇಳುತ್ತಿರುವೆನು. ಅರ್ಜುನ, ನಾನು ಅರ್ಜುನ ಗೊತ್ತಿಲ್ಲವ ಶ್ರೀಯರೇ? ನಿನ್ನ ಕಾಲ್ಪಿಂಡೆಯನ್ನು ಈ ಭೂಮಂಡಲಕ್ಕೆ ಅರ್ಪಿಸಿ ಹೋದರೆ ಪ್ರಮಳ ಎಂಬ ನಾಮವಿತ್ತು ಸಾರ್ಥಕವೇನು? ಮೂರು ಲೋಕದ ಗಂಡಿಗರ ಕಲವೀರ ಅರ್ಜುನ ಎಂದಿಗೆ ಸಾಗಲಾರುವುದ ಶ್ರೀಯರೇ? ಪಾರ್ಥ, ಪ್ರಮಳೆ ಮೂರು ಲೋಕದ ಗಂಡನೆಂದು ಹೆಸರು ಪಡೆದ ಪಾರ್ಥ, ಪ್ರಮಳೆ ಮಲಯಾಳ ರಾಜ ಹೆಣ್ಣೆ, ನೀನು ಮುಕ್ಕಣನನ್ನು ಗೆದ್ದಿರಬಹುದು, ಆದ್ರೆ ಈ ಪ್ರಮಳೆಯನ್ನು ಗೆಲ್ಲಲು ಸಾಧ್ಯವಿಲ್ಲ. ಸಾಧ್ಯವಾಗಿ ಗೆದ್ದು ಕುದುರೆಯನ್ನು ಬಿಡಿಸಿಕೊಂಡು ಹೋದಕ್ಕೆ ಬಂದಿರುವ ಶ್ರೀ ಪಾರ್ಥ, ಯುದ್ಧದಲ್ಲಿ ನಿನ್ನನ್ನು ಗೆಲ್ಲದೆ ಹೋದರೆ ಅದು ಎಂದಿಗೆ ಸಾಧ್ಯವಿಲ್ಲ ಶ್ರೀ. ಈ ಅಂಕುಶಗಳ ಬಿಡುವುದಿಲ್ಲ, ಈ ಸಿಂಹಾಸನವನ್ನು ಹೇರುವುದಿಲ್ಲ. ನಿನ್ನ ಅಲ್ಲ ಸಲ್ಲದ ಮಾತು ಕೊಡುವುದಕ್ಕೆ ನಾನೇನು ಬುದ್ಧಿಲ್ಲದ ತಿಳಿದುಕೊಂಡಿರುವ ಶ್ರೀಯಳೇ. ಶ್ರೀಯಳೇ, ನಿನ್ನ ಹೊಣಜಂಬವು ಎನ್ನ ಮುಂದೆ ಏನು ನಡೆಯಲಾಗದು. ನಿನ್ನ ಹೊಣಜಂಬು ನನ್ನ ಮುಂದೆ ಎಂದಿಗೆ ಸಾಗಲಾರದು ಶ್ರೀಯಳೇ. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ಸಿದ್ಧರಾಗು. ಅದೇ ಪಗರ ಜಾಗ್ರತೆ ಶ್ರೀಯಳೇ. ಬಂದೆ ಎಲ್ಲ ಅರ್ಜುನ, ಈ ಪ್ರಮಳ ರಾಣಿಯ ದೇವಿ ಭಕ್ತಳಾದ ಕಾರಣ ಈ ಕುದುರೆಯನ್ನು ಗೆಲ್ಲುವುದು ನಿನ್ನಿಂದ ಸಾಧ್ಯವಾಗದು. ಆದ ಕಾರಣ ಯಾವ ಸಂದೇಹವಿಲ್ಲದೆ ಪ್ರಮಳೆಯನ್ನು ವರಿಸು ಪಾರ್ಥ. ನಾನು ಹೇಳುವುದು ಮುಂದೆ ತಿಳಿಯುವುದು ಇದರ ಅರ್ಥ. ಸುಂದರಿ ಸುಧ ಸುಮ್ಮ ಕಂದನೆ ಮಲಯಾಳದ ಸ್ತ್ರೀಯರು ಸಾಮಾನ್ಯದವರೆಂದು ತಿಳಿದಿರುವೆನು. ಇವರು ಎಷ್ಟು ಮಾತ್ರಕ್ಕೂ ಸಾಮಾನ್ಯವರಲ್ಲ. ಈ ಯುದ್ಧದಲ್ಲಿ ನಮ್ಮನ್ನು
ಒತ್ತು ಕಡಿಮೆ ಅವರಿಗೆ ವಶಪಡಿಸಿಕೊಂಡರು. ಅಯ್ಯೋ ಮಲಯಾಳದ ದೇವತೆಗಳಿಗೆ ನಮ್ಮ ವಂದನಗಳು. ಮಲ್ಲಿಕಾರ್ಜುನ ಇವರು ಇದೇ ನಾಟಕದಲ್ಲಿ ಮೇನೇಜರ್ ಅಂತ ಭೀಮೇಶ್ ಅವರಿಗೆ 101 ರೂಪಾಯಿ ಮತ್ತು ಹುಲಿಯಪ್ಪ ಅವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರುತ್ತಾರೆ. ಪಾರ್ಥ ಸುಂದರೇ ಸುಂದರೇ, ಈಗ ನನ್ನ ಸಾಮರ್ಥ್ಯ ಏನೆಂದು ನೀನು ತಿಳಿದುಕೊಂಡೆಯ? ಈಗ ಏನು ಸುಂದರೇ? ಈಗ ನನ್ನನ್ನು ಲಗ್ನ ಮಾಡಿಕೊಂಡು ಹೇಳಿದೀಯ. ಸಹಜವಾಗಿ ಮಾಡಿಕೊಳ್ಳವನ ಸುಂದರೇ? ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರುವಲ್ಲ ಶ್ರೀಯೇ. ಸುಂದರೇ, ಒಂದು ಹೆಣ್ಣಿಗೆ ಸೋತವನ್ನು ಕೂಡ ನನ್ನ ಲಗ್ನ ಎಂದಿಗೂ ಸಾಧ್ಯವಿಲ್ಲ. ಆಕಾಶವನ್ನು ನಮ್ಮ ಕಡೆಯಿಂದ ನಿನ್ನ ಪ್ರಾಣಕ್ಕಿರೋರು ಮಳ್ಳಿ ಮದುವೆ ಮಾಡಿಕೊಳ್ಳೋಕೆ ಬಂದಿರುವನ ಶ್ರೀಯರೇ. ಈಗ ಬುದ್ಧಿ ಬಂದಿತ್ತೆ? ಹೌದು ಸುಂದರೇ. ಈ ಬುದ್ಧಿ ಅಲ್ಲಿ ಎಲ್ಲೋಗಿತ್ತು? ಹೇಳುವನ ಕೇಳು. ಅದೇನೋ ಚೆನ್ನಾಗಿ ಹೇಳು. ಬಾರ ಬಾರ ಕಲ್ಯಾಣ ಮಂಟಪಕ್ಕೆ ಬಾ, ಬರಲು
ಗಲಾಟ್ ಮಾಡ್ಬಾರ್ದು, ಗಲಾಟ್ ಮಾಡ್ಬಾರ್ದು. ಹೇ ಸುಂದರಿ, ಅಲ್ಲ ಅಲ್ಲೇ ಈ ಪೀಠವನ್ನು ಅಲಂಕರಿಸೋರಿಗೆ ಜೈದಾರ್ತನೆ ಮಾಡುವೆ. ಮೊದಲದಿಂದ ಗಾನವಂತ ಆಡಿಸುವಂತಾಗಲ ಶ್ರಮಣಿ ಕಲಿಗಿರವಾಣಿ. ಹೌದೇ ಇಪ್ಪತ್ತಿ ಮಾತಾಡ ಅಪೋ ಜನಕ, ಅಪೋ ಜನಕ, ಓ ಋಷಧ್ವಜ ಕುಮಾರನೇ, ಇದರಲ್ಲಿ ನಮ್ಮ ವಂಚನವೇ ಇಲ್ಲವಲ್ಲ. ಅಲ್ಲ, ದೇವಿ ಬರ ಪ್ರಸಾದದಿಂದ ಈ ಶ್ರೀರತ್ನಗಳು ನಮಗೆ ಲಭಿಸಿದ್ದಾವೆ. ಇವರನ್ನು ಅನುಭವಿಸಬೇಕು ಜನಗಳಾದ ಪಾರ್ಥ. ಇದು ತಪ್ಪಿದ್ರೆ ನಮಗೆ ಅನರ್ಥ. ಪಾರ್ಥ, ಸುಂದರಿ ಇನ್ನು ಸಂತೋಷವಾಗಲಿಲ್ಲವೇ? ಇಲ್ಲ ಸುಂದರಿ, ಹೌದೇ ಹೌದು ಸುಂದರಿ. ಪಾರ್ಥ, ಸುಂದರಿ, ಗಾಂಡವೇ, ಸುಂದರಿ, ಅಜ್ಜನ, ಮಡಿದ ಶ್ರಮಣಿ, ಕಿರೀಟಿ, ಏ ಅರ್ಧಾಂಗೆ, ನನ್ನ ನಿನ್ನ ಪ್ರೇಮ ಗೀತೆ, ನನ್ನ ನಿನ್ನ ಪ್ರೇಮ ಗೀತೆ, ಮಾಡೋ ಕಥೆ ಜನವ ಒಂದೇ. ಜನ್ಮದಿಂದ ಮೋಸವನ್ನು ಬಂದ, ಜನ್ಮ ಜನ್ಮ ಒಂದೇ. ಪಾರ್ಥ, ಸುಂದರಿ ಈಗ ಸಂತೋಷ ಆಗಿರಬೇಕಲ್ಲ? ಸಂತೋಷ ಆಗಿರೋ ಸುಂದರಿ. ಹಾಗಿರೋದು ನಾನು ನೋಡಿದ್ರೆ ನಿನಗೆ ಗೊತ್ತಾಗೋದು ನಿನ್ನ ಪೌರುಷವಿಲ್ಲೇ ಇಲ್ಲ. ಈ ಪೀಠವನ್ನು ಅಲಂಕರಿಸೋ. ನಿಮ್ಮ ಮಂದಿರಕ್ಕೆ ಹೋಗಿ ವಿಹಾರ ಮಾಡಿಕೊಂಡು ಹೋಗರ ನಡಿ. ಸಖಿ ಸುಪ್ರಾಬ್ದ ಮುಗಿ. ಕಾಂತ, ಎಲೆ ಸುಂದರಿ, ನಿನಗೆ ಮಂಗಳಾರತಿ ಬೆಳಗಿನ ಪೀಠವನ್ನು ಅಲಂಕರಿಸು. ನಿನ್ನ ಇಷ್ಟದಂತಾಗಲು ಸುಂದರಿ.
ಸೋದೇನ ಮಧುರವಾಗಲೇ ನಿನ್ನಲುಮೆಯೇ ಮನೆಯು ನಂದಾದೀಪವ ರಾಗದ ರಾಗ ಮಾಲೆ ನಿನ್ನದಾಗಲೇ ಅಪಸ್ವರದ ಛಾಯೆಯೆಂದು ಕಾಣದಾಗಲೇ ಜೊತೆಯೊಡನೆ ಸರತಾರಲೇವಾಗಲೇ ಶುಭಗೀತೆ ನುಡಿಯಲೇ ಮಂಗಳದಾಯೇ ಸೊದಿನ ಮಧುರವ ಅನುರಾಗದ ರಾಗ ಮಾಲೆ ನಿನ್ನದಾಗಲೇ ಅಪಸ್ವರದ ಛಾಯೆಯೆಂದು ಕಾಣದಾಗಲೇ ಪಾರ್ಥ ಪ್ರಿಯಾ ಕಾಂತ ಎದ್ದು ಬಾ. ಗಾಂಡಿವಿ ನಿನ್ನ ಓದ ಕಾರ್ಯವು ಜಯವಾಗಲೆಂದು ಜಯದಾರ್ತಿಯನ್ನು ಮಾಡಿದನು. ಹೋಗಿ ಬಾ ಜಾಣ, ನೀನೆ ನನ್ನ ಪ್ರಾಣ. ನಿನ್ನ ಇಷ್ಟದಂತ ಆಗಲ್ಲ ಕಾಂತೆ ಸದ್ಗುಣವಂತೆ. ಕಾಂತ ಎಲೆ ಸುಂದರಿ, ನೀನು ಹೋದ ಕಾರ್ಯ ಜಯವಾಗಲೆಂದು ಜಯದಾರ್ತಿ ಮಾಡಿರಿ. ಹೌದು ಸುಂದರಿ, ನೀನು ಹೋದ ಕಾರ್ಯ ನಿನ್ನ ಕೈಗುಡಿ ಕಾಂತ ಗುಣವಂತ. ನಿನ್ನ ಇಷ್ಟದಂತ ಆಗಲ್ಲ ಸುಂದರಿ. ಬಳಿ ಬಳಿ ಈ ಸಾರಥಿ ನಮ್ಮ ಅಸ್ತ್ರಪುರವಾದ ಕಸೂಟಿಯಿಂದ ರಥವನ್ನು ಬಿಡುವಂತ ನಾಗು ಸಾರಥಿ ಅತಿ ಜಾಗ್ರತೆ. ಹೋಗೋ ಜನಕ, ನಿನ್ನ ಇಷ್ಟದಂತೆ ಹೋಗೋನು ನೋಡಿ ಜನಕನೇ, ಅತಿ ಬಲಾನ್ವಿತನೇ. ಉಸುರು
ಎಂದರೆ ಪಾಪ ದಶಗೆ